ತುಂಬ ಮಿಸ್ ಮಾಡ್ಕೊಂಡೆ ನೀನು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ 16 ವ್ಯಾಂಡರ್ಲೆಸ್. ಸ್ನೇಹಿತರೆ, ಇದೇ 3 ತಿಂಗಳು ಹಿಂದೆ ಈ ಗಾಡಿನ ಸರ್ವಿಸ್ ಸೆಂಟ್ರಿಗೆ ತೊಗೊಂಬಂದು ಕೊಟ್ಟಿದ್ದೆ. ಇದು ಯಾರ್ದು ಅಲ್ಲ, ನಮ್ಮ ಸ್ವಾತಿ. ಆಲ್ಮೋಸ್ಟ್ ಆಲ್ ಅವಳು ಕೂಡ ಇವಾಗ ಇದ್ದೇನು ರಿಕವರಿ ಆದ್ಲು. ಬಟ್ ಇವಳು ಗಾಡಿನೂ ನೋಡಿ ಫಸ್ಟ್ ಕ್ಲಾಸ್ ಆಗಿ ರಿಕವರ್ ಆಗಿದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದ್ದಂಗಿದೆ. ಈ ಗಾಡಿನ ತಗೊಂಡು ಅವಳಿಗೆ ಕೊಟ್ರೆ ಅದು ಎಷ್ಟು ಖುಷಿ ಪಡ್ತಾಳೆ ಅನ್ನೋದನ್ನ ನಾನು ನೋಡ್ಬೇಕು. ಬನ್ನಿ ನೋಡೋಣ ಅವ್ರು ಯಾವ ತರ ಖುಷಿ ಪಡ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಯಲ್ ಎನ್ಫೀಲ್ಡ್ ಆಹ್ವಾನ್ ಮೋಟರ್ಸಲ್ಲಿದ್ದೀನಿ, ಸರ್ವಿಸ್ ಸೆಂಟ್ರಲ್ಲಿ. ಈಗಾಗಲೇ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ದಿಸ್ ಇಸ್ ನನ್ ಅದರ್ ದ್ಯಾನ್ ಪಯಣ ವಿತ್ ಸ್ವಾತಿ ಅವರ ಗಾಡಿ. ಫಸ್ಟ್ ಕ್ಲಾಸ್ ಆಗಿ ಭೀಮಾ ರೆಡಿಯಾಗಿದ್ದಾನೆ, ನೋಡೋಕ್ಕೆ ಖುಷಿ ಆಗ್ತಾ ಇರೋದು. ಮೇಜರಾಗಿ ಫ್ರಂಟ್ ಪೋರ್ಷನ್ನು ಫುಲ್ ಡ್ಯಾಮೇಜ್ ಆಗಿದ್ದು, ಸೊ ಎಲ್ಲ ಸೂಪರಾಗಿ ರೆಡಿಯಾಗಿದೆ. ಸೊ ಇನ್ನೇನು ತಡ ಸ್ನೇಹಿತರೆ, ಬನ್ನಿ ಅವಳಿಗೆ ಒಂದು ಸರ್ಪ್ರೈಸ್ ತೊಗೊಂಡು ಕೊಟ್ಬಿಡೋಣ ಗಾಡಿನ. ಏನಂತ? ಹಲೋ ಬ್ರೋ, ಇವಾಗ ಮುಗೀತು ನಂದು ಇಂಟರ್ವ್ಯೂ. ಆಚೆ ಬಂದೆ ಇವಾಗ. ಹೌದಾ? ಹಾ. ಎಷ್ಟೊತ್ತಾಗತ್ತೆ ಮನೆಗೆ ಬರೋದಕ್ಕೆ? ನಾನು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ನಾನು ಇಲ್ಲೇ ಕುಮಾರಕೃಪಾ ರೋಡಲ್ಲಿ ಇದ್ದೀನಿ. ಹೌದಾ, ಸರಿ, ನೀನು ಹೋಗಿರಂಗಿದ್ರೆ ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವೆಲ್ಲಿದ್ದೀರಾ? ನಾನೀಗ ಆಲ್ಮೋಸ್ಟ್ ಆಲ್ ಇದ್ರ ಹತ್ರ ಇದ್ದೀನಿ, ಮೇಕ್ರಿ ಸರ್ಕಲ್ಲು. ಮೇಕ್ರಿ ಸರ್ಕಲ್? ಓಕೆ. ಮೇಕ್ರಿ ಸರ್ಕಲ್ ಅಂತೀನಿ, ಇನ್ನ ಹಿಂದೆ ಹೆಬ್ಬಾಳು ಮತ್ತು ಮೇಕ್ರಿ ಸರ್ಕಲ್ ಮಧ್ಯದಲ್ಲಿದ್ದೀನಿ. ನೀನು ಆಯಿತು ಬಾ, ನಾನು ಅಷ್ಟೊತ್ತಿಗೆ ನೀನು ಬಂದಮೇಲೆ ಒಂದು 1 ಅವರ್ಗೆ ಬರ್ತೀನಿ ನಾನು. ಹೌದಾ? ಎಲ್ಲ ನಾನು ಇವಾಗ ಹೊರಟ್ಬಿಡ್ತಿದ್ದೀನಿ, ಆಲ್ರೆಡಿ ಆಟೋಗೆ ನಿಂತಿದ್ದೆ ನಾನು. ಆಯಿತು, ನೀನು ಹೊರಡು. ನೀನು ಹೊರಟು ನಾನು ಒಂದು 1 ಅವರ್ ಆದಮೇಲೆ ಬರ್ತೀನಿ ನಾನು. ಹೋಗು. 1 ಅವರ್ ಆದ್ಮೇಲೆ ಬರ್ತೀರಾ? ಯಸ್. ಹೌದಾ? ಹಾಂ, ಸರಿ ಆಯಿತು. ಗಾಡಿ ಓಕೆನಾ? ಗಾಡಿ ಸೂಪರು, ನಿಜವಾಗ್ಲೂ ಅಲ್ಟಿಮೇಟ್. ಸರಿ ಆಯಿತು. ಗಾಡಿ ಫೋಟೋ ತಕ್ಕೊಂಡಿದ್ದೀನಿ, ನಿನಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ನೀನು ಡೈರೆಕ್ಟಾಗೆ ನೋಡ್ಬೇಕು ನೀನು ಅದನ್ನು. ಸರಿ ಆಯಿತು, ಬನ್ನಿ, ಹಂಗೆ ಇರ್ತೀನಿ. ಓಕೆ. ಹಾಂ, ನಾನು ನಿಮ್ಮ ಮನೆಗೆ ಹೋಗಿದ ತಕ್ಷಣ ನಾನು 1 ಅವರ್ ಮನೇಲಿ ಇರ್ತೀನಿ. ಆಯಿತು, ಓಕೆ, ಡನ್ ಮಾ. ಓಕೆ, ಡನ್. ನಾವೆಲ್ಲ ಅಲ್ಲಿ ಕುಂಬಳಕಾಯಿ ಹೊಡೆಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಬರ್ಬೇಕು ಬೇಗ ಬೇಗ. ಆಯ್ತಕ್ಕ, ಬರ್ತಿದ್ದೀನಿ. ನೀವು ಲೂಲು ಮಾಲ್ ಹತ್ರ ಎಲ್ಲಾದ್ರೂ ಇದ್ದಾಗ ನಂಗೆ ಫೋನ್ ಮಾಡಿ ಹೇಳಬೇಕು, ನಾನು ಕೆಳಗಡೆ ಇಳಿತೀನಿ. ಯಾಕಂದ್ರೆ ನೀವು ಬರೋದು ಕ್ಲಿಪ್ ತಗೋಬೇಕು ನಾನು, ಅದಕ್ಕೆ. ಆಯ್ತಾ? ನೀನು ಮನೆ ರೀಚ್ ಆಗಕ್ಕೆ ಕ್ಯೂ 10 ನಿಮಿಷ ಇರ್ಬೇಕಾದ್ರೆ ನಂಗೆ ಯಾವುದಕ್ಕೂ ಫೋನ್ ಮಾಡು. ಸರಿ ಆಯ್ತು. ನಾನು ಮಂತ್ರಿ ಬರ್ತೀನಿ ಅಂತಂದ್ರೆ ನಾನು ಮಾಡಿ ಮೇಲೆ ಹತ್ತದೇ ಇಲ್ಲ, ರೋಡಲ್ಲಿ ಕೂತಿರ್ತೀನಿ ಅರ್ಧ ಗಂಟೆ. ಅದಕ್ಕೇನೆ ನಿಮ್ಮ ಮನೆ ಇಳಿ ಅಂದ್ರೆ ನಂಗೆ ಕಾಲು ನೋವು ಬಂದ್ಬಿಡುತ್ತೆ. ನಿಮ್ಮ ಮನೆ ಮುಂದೆನೇ ಇದೀನಿ, ಬಾರೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೆ. ಸತ್ಯವಾಗ್ಲು? ಹ್ಞೂ ಕಣೆ. ಸರಿ, ಆಟೋ ಬುಕ್ ಮಾಡ್ತೀನಿ. ಮೇಲೆ ಹೋಗಿ ಮತ್ತೆ ಅಪ್ಪ ಇದ್ದಾರೆ? ಇಲ್ಲ ಇಲ್ಲ, ನಾನು ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಸ್ವಲ್ಪ ಹೋಗಿ ಏನಾದ್ರು ತಿನ್ಕೊಂಬರ್ತೀನಿ. ಇಲ್ಲ, ಜಮ್ಖಾನ ಇವೆಂಟ್ ಫುಲ್ ಡ್ರೈನ್ ಔಟ್, ಅದಕ್ಕೆ. ಹೌದಾ? ಸರಿ, ಹೋಗಿ ತಿನ್ಕೊಂಬನ್ನಿ. ಅದೇ ನಾನು ತಿಂತಾ ಇರ್ತೀನಿ, ನೀವು ಅಷ್ಟೊತ್ತಿಗೆ ಬನ್ರಿ. ಓಕೆ. ನೀವು ETM ಹತ್ರ ಹೋದ್ರೆ ಪಾನಿಪುರಿ ಎಲ್ಲ ಸಿಗುತ್ತೆ. ಅಯ್ಯೋ, ಅದೆಲ್ಲ ಬೇಡ, ನಾನು ಇಲ್ಲೇನೋ ತಿಂತಾ ಇರ್ತೀನಿ, ನೀವು ಬನ್ರಿ. ಓಕೆ, ಡನ್. ನಾನು ನೋಡ್ತೀನಿ. ಓಕೆ, ಬಾಯ್. ಸ್ವಾತಿಗೆ ವೆಯ್ಟ್ ಮಾಡ್ತಾ 2 ಎಗ್ ಪಪ್ಸು, ಒಂದು ಥಮ್ಸ್ ಅಪ್ಪು ಕುಡ್ಕೊಂಡು ನಾನು ಇಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ರೀಲ್ಸ್ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾಳೆ. ಸರ್ಪ್ರೈಸ್ ಕೊಡೋಣ, ವೆಯ್ಟ್ ಮಾಡಿ ಸ್ನೇಹಿತರೆ. ಇನ್ನೇನು ಕೆಲವೇ ಡಿಫ್ರೆನ್ಸ್, ಐ ಥಿಂಕ್ ಬಂದರು. ಓಕೆ, ಹಾಂ, ಅದೇ ಆಟೋ ರೆಡಿ ಇದೆ. ನಾವು ಆಟೋ ಹಿಂದೆ ಹೋಗ್ಬಿಡೋಣ. ಸರ್ಪ್ರೈಸ್ ಅವಳಲ್ಲಿ ಕಾಯ್ತಿರ್ತಾಳೆ, ಗಾಡಿ ಅಲ್ಲಿದೆ ಅಂತ. ಯಸ್, ಇವಾಗ ಮೊದಲು ಹುಷಾರು. ಹಾಯ್ ಗಾಯ್ಸ್. ಖುಷಿ. ತಡಿಯೇ ಚಿನ್ನಿ, ತಡಿಯೇ. ಕೈ ಕಣೆ, ಬೇಡ ಕಣೆ. ಬಾ, ನೀನು ಈ ಕಡೆ ಬಾ. ಅಲ್ಲ, ಗಾಡಿ ಬಂದಿದ್ದು ಖುಷಿನಾ ಅಂತ. ಇಲ್ಲಿ ನೋಡಿ, ಭೀಮಾ ಅಕ್ಕ ಬಂದಿರೋದಕ್ಕೂ ಖುಷಿ. ಬಂಗಾರ ಹುಷಾರು ಬಂದಲ್ಲ, ಎಲ್ಲ ಹೋಗ್ಬಿಟ್ಟಿದ್ದ ಕೈ ಕಾಲೆಲ್ಲ ಏನು ಕಂದಮ್ಮ ಹುಷಾರಾಯ್ತಲ್ಲಪ್ಪ. ನನ್ನ ಮಗು ಬರೋ
ಅದಕ್ಕಾಗಿ 3 ತಿಂಗಳು ಕಾದಿದ್ದಾಯ್ತು. ಅಯ್ಯೋ ನಾನು ಹುಟ್ಟು ಕಂಡ ಎಷ್ಟು ಕಷ್ಟಪಟ್ಟಿದ್ದ ಮಗಳ ಥರನೇ ನಾವು ಪಟ್ಬಿಟ್ಟಿದ್ದ ಮಗು. ಹುಷಾರಾದ್ಮೇಲೆ ಅಷ್ಟೇ ಸಂತೋಷ ನನಗೆ ಬಂದ್ಬಿಟ್ಟ. 3 ತಿಂಗಳಾದ್ಮೇಲೆ ವೆಲ್ಕಮ್ ಮಾಡ್ಕೊತೀನಿ ಇರೋ ನೀನು ದೃಷ್ಟಿ. ಮತ್ತೆ ರೀಎಂಟ್ರಿ ಮಾಡೋಣ ಏನ ಅಲ್ಲಿಂದ ಮತ್ತೆ ಹಿಂಗೆ ವಾಪಸ್ ಗಾಡಿ ತೊಗೊಂಬರ್ತೀನಿ. ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ವಿಡಿಯೋ ತೆಗಿಬೇಕು, ಒಂದು ಕುಂಬಳಕಾಯಿ ಬಡ್ ಅಂತ ಹೊಡಿಬೇಕು, ತರ್ತೀನಿ ನನಗೂ ಸೇರಿಸಿ. ಖಂಡಿತ ತುಂಬ ಖುಷಿ ಆಗ್ತದೆ ನನಗೆ. ನನ್ನ ಮಗ ಬಂದ ವಾಪಸ್ಸು, ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಮಗಳು ಎಷ್ಟು ಕಷ್ಟಪಟ್ಟಿದ್ದಲ್ಲ, ಅವನು ಅಷ್ಟೇ ಕಷ್ಟಪಟ್ಟಿದ್ದಾನೆ. ಈಗ ಬಂದ ಭೀಮ ಇದ್ದ ಬಂದ ನನ್ನ ಮಗ ಬಂದ್ಬಿಟ್ಟ. ಏನೋ ಒಂಥರದೆಲ್ಲ ಶೀಟ್ ಎಲ್ಲ ಏನೂ ಇಲ್ಲ. ಓಕೆ ಬಿಡೆ ಆಯಿತು, ಹೋಗು ಮುಟ್ಟು ಗಾಡಿನ ಫಸ್ಟು. ಖುಷಿ ಆಗ್ತದೆ. ಕುತ್ಕೋ ಫಸ್ಟ್ ಗಾಡಿ ಮೇಲೆ. ಅಯ್ಯೋ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ. ಸಾರಿ ಕಣ ನಿಂಗೆ ಸ್ವಲ್ಪ ಅವಳು ತಪ್ಪು ಎಲ್ಲ ಆಗೋದು. ಅಳ್ಬೇಡ ಬಿಡೆ. ಏಯ್ ನಿಮ್ಮ ಅಜ್ಜಿ ಬಿಡು, ಅಳ್ಬೇಡ. ಬಂದಿದ್ದಾನಲ್ಲ ವಾಪಸ್ಸು ಭೀಮಾ. ಅದು ಅವನು ಅಕ್ಕ ತಮ್ಮ ಅನ್ನೋ ಭಾವನೆಯಲ್ಲೇ ಬೆಳೆದಿದ್ದೀವಿ ನಾವು. ನನ್ನ ಮಗ ಅನ್ನೋ ಭಾವನೆಯಲ್ಲೇ ಬೆಳೆದ್ಬಿಟ್ಟಿದೀವ. ಹೌದು, ಅವನ್ನ ನಾವು ಒಂದು ವೆಹಿಕಲ್ ಅಂತ ನೋಡಿದ್ದೇ ಇಲ್ಲ ಇದುವರೆಗೂ ನಾವು. ಇಲ್ಲಮ್ಮ, ಬಟ್ ಅಂದ್ರೂ ನೋಡಿ ಫ್ಯಾಮಿಲಿ ಹೆಂಗೆ ಹೋಗಿದ್ದ ಹಂಗೆ ಅದಕ್ಕಿಂತ ಚೆನ್ನಾಗಿ ವಾಪಸ್ ಬಂದಿದ್ದಾನೆ. ಚೆನ್ನಾಗಿ ಬಂದೆ. ನಾವು ನೋವು ಹೇಳಿ ಹೌದು, ಮಗನಿಗೂ ನೋವು ಮಗನಿಗೂ ನೋವು ಒದ್ದಾಡ್ಬಿಟ್ರು. ಎಲ್ಲ ಒದ್ದಾಡಿದ್ದೇ ಆಗಬೇಕು. ಇವಳು ಹುಷಾರಾಗಷ್ಟರಲ್ಲಿ ಇವನು ಬಂದ್ಬಿಟ್ಟ ಮನೆಗೆ. ಸರಿ ಖುಷಿ ಆಗ್ತದೆ ಅಷ್ಟೇ ಕಂದ. ಹ್ಯಾಪಿನೇ? ಓಯ್ ಹ್ಯಾಪಿನಾ? ಆನಂದ ಬಾಷ್ಪ ಹುಡುಗಿಗೆ. ಬಾ ನಡಿ ರೈಡ್ ಹೋಗೋಣ. ನನ್ನ ಭೀಮನೇಶ್ ಬಿಟ್ಟಿರ್ಲಿಲ್ಲ. ಫಸ್ಟ್ ಟೈಮ್ 3 ತಿಂಗಳು ನೋವು ಆಗಿರ್ಲಿಲ್ಲ ಅವನಿಗೆ. ನನಗೆ ಅದು ನನ್ನ ಯಾವತ್ತೂ ನನ್ನ ಬೈಕ್ ಅಂತ ಅನ್ನೊಂದು ಮಿಷಿನ್ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ನನ್ನ ಆತ್ಮ ಅಂತ ನಾನು ಯಾವತ್ತೂ ಟ್ರೀಟ್ ಮಾಡಿದ್ದೆ. ನನ್ನ ಪಾರ್ಟ್ನರ್ ಅಂತ ಟ್ರೀಟ್ ಮಾಡಿದ್ದೆ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಬಿಕಾಸ್ ಆಫ್ ಭೀಮಾ. ಮೊದಲನೇ ಕಾರಣನೇ ಭೀಮಾ. ಇಬ್ಬರು ಸತ್ತ ಬದುಕು ಬಂದಿದ್ದಾರೆ. ಹೌದಮ್ಮ, ನಿಜವಾಗ್ಲು. ನಾನು ಇವತ್ತು ಲೈಫಲ್ಲಿ ಇಷ್ಟಕ್ಕೆ ನಿಂತ್ಕೊಂಡಿದ್ದೆ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅಂದರೆ ಮೇಜರ್ ಇಂಪ್ಯಾಕ್ಟು ನನ್ನ ಭೀಮಾ ತೊಗೊಂಡಿದ್ದ. ಅದನ್ನ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಬೈಕ್ ಅಂದರೆ ತಮಾಷೆ ಅನಿಸ್ಬೋದು, ಕೆಲವ್ರಿಗೆ ಶೋ ಆಫ್ ಅನಿಸ್ಬೋದು, ಕೆಲವ್ರು ಶೋಕಿ ಮಾಡೋರು ಇರ್ತಾರೆ, ಕೆಲವರು ಸುಮ್ಮನೆ ಬೇರೆ ಬೇರೆ ಥರ ಮಿಸ್ಯೂಸ್ ಮಾಡ್ಕೊತಾರೆ. ಇದ್ರ ಜೊತೆ ಒಂದು ಭಾವನೆ, ಇದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ. ಯಾರಾದರೂ ಭೀಮಾ ಏನೋ ಬಂದಿಲ್ವಲ್ಲ ಅಂತ ಕೇಳಿದ್ರೆ ಎದೆ ನೋವೋದು. ನನಗೆ ಆಪ್ರೇಷನ್ ಪಾರ್ಟ್ಸು ನೋವ್ತಾ ಇರಲಿಲ್ಲ, ನನ್ನ ಎದೆ ನೋವೋದು. ನನ್ನ ಥರನೇ ಕೈಕಾಲು ಮುರ್ಕೊಂಡು ಬಿಟ್ಟಿದ್ದಾನೆ ನನ್ನ ಭೀಮಾ ಅಂತ. ತುಂಬ ನೋವು ಅನುಭವಿಸ್ಬಿಟ್ಟಿದ್ದೆ. ಇವತ್ತು ನನ್ನ ಮುಂದೆ ಬಂದು ನಿಂತಿದ್ದಾನೆ. ಬಟ್ ಟುಡೇ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಟುಡೇ ಭೀಮಾನು ವಾಪಸ್ ಬಂದಿದ್ದಾನೆ. ಯು ಆರ್ ಆಲ್ಸೋ ಬ್ಯಾಕ್. ನಾನು ಇವತ್ತು ನಿಂತಿದ್ದೀನಿ. ನೋಡಿ ಇಬ್ರು ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾರೆ ನೋಡು. ಕಾಲ್ ಆಪ್ರೇಷನ್ ಎಲ್ಲ ಬರ್ತಾನೆ, ನನಗೆ ಅವಾಗ ಇಳಿಯೋಕ್ಕಾಗಲ್ಲ ಅಂತೆಲ್ಲ ತುಂಬ ಫೀಲ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಅಯ್ಯೋ ನನ್ನ ಕಾಲು ನೋವು ಹೋಗ್ಬಿಡುತ್ತಲ್ಲ, ನಾನು ಹೆಂಗೆ ಇಳೀಲಿ ಅಂತ. ಬಟ್ ಇವತ್ತು ಕೆಳಗಡೆ ಇಳಿದು ಅವ್ನ ಮುಂದೆ ನಿಂತಿದ್ದೀನಿ. ಅವ್ನು ಬರ್ಬೇಕು. ಅವ್ನು ಬಂದಾಗ ನಾನು ಏನೇನೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು. ಬಟ್ ಅವ್ನು ನನ್ನ ಮುಂದೆ ನಿಂತ್ಕೊಂಡು ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಅದು ಖುಷಿ, ದುಃಖ, ಒಟ್ಟೊಟ್ಟಿಗೆ ಎಮೋಷನ್ಸ್ ಬರ್ತಾಯಿದೆ ನನಗೆ. ನಾನು ತುಂಬ ಮಿಸ್ ಮಾಡಿಕೊಂಡೆ ನನ್ನ ಭೀಮನ್ನ. ನನ್ನ ಜೀವ ಇವನು, ನನ್ನ ಜೀವ ಉಳಿಸಿದ್ದಾನೆ ಇವನು. ನಾನು ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ. ನನ್ನ ಜೀವ ಇದ್ದರೂ ಹೋದ್ರೂ ನನ್ನ ಭೀಮನ ಜೊತೆನೆ. ನಾನು ಬಿದ್ದುಬಿಟ್ಟು ಬಂದೆ, ಆಕ್ಸಿಡೆಂಟ್ ಆಗೋಯ್ತು ಅಂತ ಗಿವ್ ಅಪ್ ಮಾಡೋ ಮಗಳಲ್ಲ ನಾನು. ಈ ಕೈ ಒಂಚೂರು ಕಾಲು ರೆಡಿ ಆಗಲಿ, ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ, ಮತ್ತೆ ನನ್ನ ಪಯಣನ ನನ್ನ ಜೀವದ ಜೊತೆ ನಾನು ಮತ್ತೆ ಶುರು ಮಾಡ್ತೀನಿ. ತುಂಬ ಮಿಸ್ ಮಾಡಿಕೊಂಡೆ ನೀನು. ಥ್ಯಾಂಕ್ ಯು. ಸಾರಿ ತುಂಬ ನೋವು ಮಾಡಿಬಿಟ್ಟೆ. ಸಾರಿ. ಯಾವತ್ತೂ ನೋವು ಮಾಡಲ್ಲ, ಯಾವತ್ತೂ ನಾನು ಎಲ್ಲೂ ಏನು ಮಾಡೋದು ತುಂಬ ಕೇರ್ಫುಲ್ ಆಗಿ. ಸಾರಿ ಭೀಮಾ, ಐ ಆಮ್ ವೆರಿ ಸಾರಿ. ಐ ಲವ್ ಯು. ಭೀಮಾ ಇಸ್ ಬ್ಯಾಕ್. ಅಲ್ವೇ ನಿಂಗೆ ಕುತ್ಕೊಳಕ್ಕಾಗತ್ತೇನೆ ಬಾ ಬೈಕಿನ ಕಡೆ? ಗೊತ್ತಿಲ್ಲ. ಆದರೆ ಬಾ ಒಂದು ರೌಂಡ್. ಹತ್ತಿಲ್ಲ, ಗಾಡಿನ ಹತ್ತಿಲ್ಲ ನಾನು ಎಲ್ಲ ಅಲ್ವೇ ಕೂರಕ್ಕಾಗದಂದ್ರೆ ಕೂತ್ಕೋಬೇಕಾದ್ರೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಗೊತ್ತಿಲ್ಲ ನನಗೆ. ಕಾಲು ಯಾವ ಕಾಲು?
ರೈಟಾ? ಇಲ್ಲ 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 ಆಗಲ್ಲ 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 ಬೇಡ 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 ರಿಸ್ಕ್ ಬೇಡ ಹಂಗಿದ್ರೆ. ಸ್ಟಾರ್ಟ್ ಮಾಡಲ ಗಾಡಿ? ಎಸ್, ನ್ಯೂಟ್ರಲ್ಗೆ ಹಾಕು, ಗೇರಲ್ಲಿ ಇಟ್ಟಿರ್ತೀನಿ. ಆಗತ್ತಾ? ನಾನು ಹಾಕ್ಲಾ? ಇಲ್ಲ ನಾನು ಮಾಡ್ತೀನಿ, ನಾನು ಭೀಮಾ ಬಂದಿದ್ದಾನೆ. ಮೇಲಿತ್ತು ಗೊತ್ತಲ್ಲ, ಇನ್ನೊಂದು ಚೂರು ಇತ್ತು. ಹಾಂ ಸಾಕು ಸಾಕು ಸಾಕು. ಹಾಂ ಹಾಂ ಆನ್ ಮಾಡು. ಊಹೂ ಯೆಸ್ ಅಯ್ಯೋ ಇದು ನೋಡು, ಇದು ಓ ಓ ಅಂತಿದೆ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು ನಿಜವಾಗ್ಲೂ, ಏನು ಅಂತ ಅಂದರೆ, ನಾನು ಬಿದ್ದಾಗ್ಲೂ ಭೀಮನ್ ಕರ್ಕೊಂಬಂದಾಗ್ಲೂ ನನ್ನ ಜೊತೆಗಿದ್ದಿದ್ದು ನಿಖಿಲ್ ಅಣ್ಣ. ನಾನು ಮನ್ಸಾರೆ ಹೇಳ್ತಿರೋದು ಇದನ್ನು. ನಾನು ಬಿದ್ದಾಗ ನನ್ನನ್ನು ಎತ್ತಕ್ಕೆ ಬಂದಾಗಲೂ ನಿಖಿಲ್ ಅಣ್ಣ ಇದ್ದ. ಇವತ್ತು ನಾನು ಭೀಮನ್ನ ನನ್ನ ಹತ್ರ ಸೇರ್ಸೋದಕ್ಕೂ ನನ್ನ ಜೊತೆ ನಿಖಿಲ್ ಅಣ್ಣ ಇದ್ದ. ಒಂದು ಇದ್ರ ಲೈಫಲ್ಲಿ ಪಾಠ ಏನು ಕಲಿತೆ ಅಂದರೆ, ಕೊನೆವರೆಗೂ ಜೊತೆಲಿ ಯಾರು ಇರ್ತಾರೆ ಅಂತ ಈಗ ರಿಯಲೈಸ್ ಆಗುವಂಥ ಒಂದು ಸಿಚುವೇಷನಲ್ಲಿ ನಾನಿದ್ದೀನಿ. ಯಾಕಂದರೆ ನಾನು ಬಿದ್ದಾಗೂ ನನ್ನನ್ನು ಎತ್ತದ, ನಾನು ಭೀಮಾ ಬಿದ್ದಾಗೂ ಇವತ್ತು ನನ್ನೊಟ್ಟಿಗೆ ಅವನನ್ನು ಸೇರಿಸ್ದ. ಈ ಪರ್ಸನ್ ತುಂಬ ಸ್ಪೆಷಲ್ ಸ್ಪೇಸ್ನ ನನ್ನ ಫ್ಯಾಮಿಲಿಲಿ, ನನ್ನ ಹಾರ್ಟಲ್ಲಿ ತೊಗೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್, ಮನದಾಳದಿಂದ ಥ್ಯಾಂಕ್ ಯು. ನಿನಗೊಂದು ಹೇಳಿದ ಜ್ಞಾಪಕ ಇದೆ ತಾನೇ? ಅದು ಇಲ್ಲಿ ಹೇಳೋದು ಬೇಡ ಎಲ್ಲರ ಮುಂದೆ. ಯು ಆರ್ ನಥಿಂಗ್ ಲೆಸ್ ದ್ಯಾನ್ ಅ ಡಾಟರ್ ಫಾರ್ ಮೀ. ಅರ್ಥ ಆಯ್ತಾ? ಇದು ಅಣ್ಣ ತಂಗಿ ಬಾಂಧವ್ಯ ಅಲ್ಲ ನನಗೆ. ಅದು ನಿನಗೆ ಗೊತ್ತು ಏನು ರೀಸನಿಗೆ ನಿಂಗೆ ಅದು ಹೇಳಿದ್ದೀನಿ ಅಂತ. ಅದು ಇಲ್ಲಿ ಹೇಳೋದು ಬೇಡ. ನೀನು ನನಗೆ ಒಂದು ಮಗಳು ರೀತಿ ನೀನು ನನಗೆ. ಅದಕ್ಕೋಸ್ಕರ ನೀವು ಕೆಲಸ ಬಿಟ್ಟು ಬೇರೆದೆಲ್ಲ ವರ್ಕ್ ಬಿಟ್ಟು ನನಗೋಸ್ಕರ ಅದು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಎಷ್ಟೊತ್ತಾದ್ರೆ ಅಂತ ದೇವರನ್ನ ನನಗೆ ಗೊತ್ತಿಲ್ಲ. ಬಟ್ ನಾನು ಓಕೆ ಆಯಿತು, ನಾನು ಮತ್ತೆ ಮೇಲೆ ಹತ್ತಬೇಕು, ನನ್ನ ಕಾಲು ನೋವಾಗುತ್ತೆ, ಇಲ್ಲೇ ಕುತ್ಕೊಂಡು ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಬರೋವರೆಗೂ ಮೇಲೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊತಿದ್ದೆ. ನಿನಗೆ ಫೋನ್ ಮಾಡಿ ಕೇಳಿದೆ ಗೊತ್ತಾ ಎಲ್ಲಿ ಎಷ್ಟೊತ್ತಾಗತ್ತೆ ಬರುತ್ತೆ ಅಂತ. ಆವಾಗ ರೀಚ್ ಆಗಿ 10 ನಿಮಿಷ ಆಲ್ರೆಡಿ ಆಗಿತ್ತು ನಾನು. ಮತ್ತೆ ಇಲ್ಲೇ ಎಗ್ ಪಪ್ಸು ಜ್ಯೂಸು ಕುಟ್ಕೊಂಡು ಅಲ್ಲೇ ಒಂದು ಕಡೆ ಕುತ್ಕೊಂಡು ರೀಲ್ಸ್ ಎಡಿಟ್ ಮಾಡ್ಕೊತ ನಮ್ದು ಇನ್ನೇನು ಜೀವನ ಅಷ್ಟೇ ಅಲ್ಲ. ಬಟ್ ಆದರೂ ನನ್ನ ಭೀಮನ್ನ ನಾನು ಒಟ್ಟಿಗೆ ಸೇರಿಸೋದಕ್ಕೆ ಥ್ಯಾಂಕ್ ಯು. ನಾನು ಇದನ್ನು ಯಾವಾಗಲೂ ಚೆರಿಷ್ ಮಾಡ್ತೀನಿ. ನಾನು ಸ್ಟ್ರಕ್ಚರಲ್ಲಿ ಹೋಗ್ತಿದ್ದೆ, ನನ್ನ ಭೀಮನು ಡವ್ ಮಾಡ್ಕೊಂಡು ಅವನು ಒಂಥರ ಸ್ಟ್ರಕ್ಚರಲ್ಲೇ ಹೋಗಿದ್ದ. ಇವತ್ತು ರಾಯಲ್ ಆಗಿ ಗಾಡಿ ಓಡಿಸ್ಕೊಂಡು ನಮ್ಮ ಅಣ್ಣ ನನ್ನ ಹತ್ರ ಸೇರಿಸಿದೆ. ಆ್ಯಂಡ್ ಗಾಡಿ ಫುಲ್ ರೆಡಿ ಆಗಿದೆ. ಫುಲ್ಲು ಅಲ್ಲ, ಮುಂಚೆಕ್ಕಿಂತ ಇನ್ನೂ ಹೇಳಬೇಕು ಅಂತಂದ್ರೆ ಫಸ್ಟ್ ಕ್ಲಾಸಾಗಿ ರೆಡಿ ಆಗಿದೆ. ಇಲ್ಲಿ ಫ್ರಂಟ್ ಏನು ಡ್ಯಾಮೇಜ್ ಆಗಿದ್ದು ಗೊತ್ತಾ? ನಾನು ಅನ್ಕೊಂಡೆ ವಾಬ್ಲಿಂಗ್ ಬರುತ್ತೆ ಅಂತ. ಬಟ್ ವಾಬ್ಲಿಂಗಿಂದ ಹಿಡಿದು ಏನಿದೆ, ಯಾಕೆ ಅಂತಂದರೆ ಚಾರ್ಸಿ ಕಂಪ್ಲೀಟ್ ಚಾರ್ಸಿನೇ ಹೊಸದು. ಹೌದು, ಚಾರ್ಸಿನೇ ಹೊಸದು. ಚಾರ್ಸಿ ಅಂತಂದರೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ನಿನಗೆ, ಈ ಬ್ಲ್ಯಾಕು, ಈ ಬ್ಲ್ಯಾಕು ಇದೆಲ್ಲ ಅದೆಲ್ಲ ಹೊಸದೇ. ಫ್ರೇಮ್ ಎಲ್ಲ ಹೊಸದು, ಕಂಪ್ಲೀಟ್ ಫ್ರೇಮೇ ಹೊಸದು. ಖುಷಿ ಆಯ್ತು. ಎಲ್ಲಿ ನನ್ನ ಭೀಮನ್ ಹೆಸರು ಇತ್ತಲ್ಲ, ಅದು ಎಲ್ಲಿ? ಅದು ಇವಾಗ ಇಲ್ವಾ? ಚೇಂಜ್ ಮಾಡಿ. ಭೀಮನ್ ಹೆಸರು ಇಲ್ಲ ಅನ್ಸತ್ ಕಣ. ಹೌದು, ಇಲ್ಲಿ ಭೀಮಾ ಅಂತ ಇತ್ತು. ಎಲ್ಲ ತೆಗ್ದಿದ್ದಾರೆ, ಅದು ಸ್ಟಿಕ್ಕರ್ ಎಲ್ಲ ತಗೊಂಡೋಗಿತ್ತಲ್ಲ. ಎಕ್ಸ್ಟ್ರಾ ಅಲ್ಲ, ಇಲ್ಲೊಂದು ಎಕ್ಸ್ಟ್ರಾ ಇದ್ರ ತರ ಇತ್ತು ಗೊತ್ತಾ, ಇದಕ್ಕೆ ಕೇಬಲ್ ಬಂದಿತ್ತು. ಇದೆಲ್ಲ ಚೇಂಜ್ ಮಾಡಿದ್ದಾರೆ. ಎಲ್ಲ ತೆಗ್ದು ಇರ್ಲಿಲ್ಲ, ಹೊಸದು ಇಂಡಿಕೇಟರ್ಸ್ ಎಲ್ಲ ಹಾಕಿದ್ದಾರೆ. ಹೌದು, ಇದೆಲ್ಲ ಚೇಂಜ್ ಆಗಿದೆ. ಹಿಂಗಿರ್ಲಿಲ್ಲ ಮೊದಲು, ಚೇಂಜ್ ಮಾಡಿದ್ದಾರೆ. ಇಲ್ಲಿ ಭೀಮಾ ಅಂತ ಹೆಸರಿತ್ತು. ಬರ್ಸ್ತೀನಿ, ಸ್ವಲ್ಪ ರೆಡಿ ಆದ್ಮೇಲೆ ಹೋಗಿ ಸ್ವಲ್ಪ ಸ್ಟಿಕ್ಕರ್ ವರ್ಕ್ ಎಲ್ಲ ಮಾಡಿಸ್ಬೇಕು. 100%. ಬಟ್ ನೋಡಿ, ಇವತ್ತಿಗೂ ನೀನೇನು ಗ್ರಾಫಿಕ್ಸ್ ಮಾಡಿಸಿದ್ದಿಲ್ಲ ಅದು ಹಂಗೆ ಇದೆ, ಒಂದು ಚೂರು ಏನೂ ಆಗಿಲ್ಲ. ಅಂದ್ರೆ ಮುಂದೆ ವೈಸರ್ನೇ ಹೊಡೆದೋಗಿತ್ತು, ಹಂಗಂದ್ರೆ ಅದು ರೀಪ್ಲೇಸ್ ಆಗಿದೆ. ಮೇನ್ ಚಾರ್ಸಿನೇ ಕಂಪ್ಲೀಟ್ ಹೊಸದು. ನಿಜ ಹೇಳ್ಬೇಕು ಅಂದ್ರೆ ಗಾಡಿ ಇವತ್ತು ಹೊಡ್ಕೊಂಡ್ಬಂದಲ್ಲ ನಾನು, ಐ ಫೆಲ್ಟ್ ಇಟ್ಸ್ ಅ ನ್ಯೂ ಬೈಕ್. ಈ ಫೀಲ್ ಇದೆ ಗೊತ್ತಾ? ಈ ಫೀಲ್ ಇಲ್ಲಿ ಹೊಸ ಬ್ರ್ಯಾಂಡ್ ನ್ಯೂ ಕಾಣೋದು. ನಾನು ನಿಜವಾಗ್ಲೂ ಓಡೋಮೀಟರ್ ಚೇಂಜ್ ಆಯ್ತು ಅಂತ ಅನ್ಕೊಂಡೆ. ನೋಡ್ರಿ 40,000 ಓಡಿರೋದು ಹಂಗೆ ಇದೆ. ನೋಡಿ 40,000 ಹಂಗೆ ಓಡಿರೋದು, ನೋಡಿ ಹಂಗೆ ಇದೆ. 40,326 ಇದೆಯಲ್ಲ, ನಾನು 23 ಕಿಲೋಮೀಟರ್ ಹೊಡ್ಕೊಂಡ್ಬಂದಿರೋದು ಈ ಟ್ರಾಫಿಕಲ್ಲಿ. ಇವಾಗ ನೀನು ಏನು ಮಾಡಬೇಕು ಅಂತಂದರೆ 4,800ಕ್ಕೆ ಚೇಂಜ್ ಮಾಡಬೇಕು. ಸಾರಿ, ಚೇಂಜ್ ಅಲ್ಲ, ಫೋನ್ ಸೆಟ್ ಟೈಟ್ ಮಾಡಿಸ್ಬೇಕು. ಇದು ಹೇಳಿದ್ರು. 4,000ಕ್ಕಾ? ಹೌದು. 4,800ಕ್ಕೆ ಇನ್ನು 500 ಕಿಲೋಮೀಟ್ರು ಯಾರು ಓಡಿಸ್ತಾರೆ ಈಗ?
500 ಕಿಲೋಮೀಟ್ರಾ ನೀವೇ ಓಡಿಸಿ. ನಾನು ಯಾವ್ದಾರ ಬ್ರೇಕ್ಫಾಸ್ಟ್ ರೇಟು ಸಣ್ಣ ಪುಟ್ಟ ರೇಟ್ ಇದ್ರೆ ಎತ್ಕೊಂಡು ಹೋಗ್ತೀನಿ ನಾನು ಅವಾಗ. ಇವಾಗ ಹೆಂಗು ನಾನು 2 ಮಂತ್ಸ್ ಆದ್ರೂ ಬೇಕು ನಾನು ರಿಕವರಿ. ಗಾಡಿ ಹಂಗೆ ಇಡಬೇಡ ನೀನು, ಬಂದಾಗೆಲ್ಲ ಆನ್ ಮಾಡ್ತೀನಿ ಅಷ್ಟೇ. ಆನ್ ಮಾಡಿಡು. ನಾನು ಯಾವಾಗ ಒಂದು 500 ಕಿಲೋಮೀಟರ್ ಹೋಗ್ತೀನಿ ಅಂತ ಬರುತ್ತಲ್ಲ ಅವಾಗ ಎತ್ಕೊಂಡು ಹೋಗ್ಬಿಟ್ಟು 500 ಕಿಲೋಮೀಟರ್ ಆದ್ಮೇಲೆ ಕೋನ್ಸೆಟ್ ಅಡ್ಜಸ್ಟ್ ಮಾಡಿದ್ಮೇಲೆ ಇಲ್ಲಿ ಇಡ್ತೀನಿ, ಆಮೇಲೆ ಯೂಸ್ ಮಾಡು. ಸದ್ಯಕ್ಕೆ ಇಲ್ಲಿ ಇರಲಿ, ಓಕೆ. ನಿಮಗೆ ನನಗೆ ಯಾವಾಗ ಬೇಕು ಅವಾಗ ತೊಗೊಂಡು ಹೋಗ್ತೀನಿ. ಆಮೇಲೆ ಕಾನ್ಸೆಪ್ಟ್ ಟೈಟ್ ಮಾಡಿಸ್ಬಿಟ್ಟು ನಿನಗೆ ತೊಗೊಂಡು ಕೊಡ್ತೀನಿ. ಆಮೇಲಿಂದ ಸ್ಟಾರ್ಟ್ ಮಾಡಿ ಹಂಗೆ ಇಡು ನೀನು ರೆಡಿ ಆಗೋ ತನಕ. ಗೈಸ್ ಆದರೆ ಒಂದು ಹೇಳ್ತೀನಿ ಗೈಸ್, ಯಾರು ನನ್ನ ಗಾಡಿನ ಕೇಳ್ಬಿಡಿ ಗೈಸ್. ನಾನು ನಿಖಿಲ ನಂಗೆ ಬಿಟ್ಟರೆ ಯಾರಿಗೂ ಕೊಡಲ್ಲ ಗೈಸ್, ಪ್ಲೀಸ್. ನೀವು ಕಟ್ಟೆ ಅಂದ್ಬಿಟ್ಟು ನನಗೂ ಕಡಿ ಅಂದ್ರೆ ನಾನು ಒನ್ಲಿ ಅವ್ರಿಗೆ ಮಾತ್ರ ಕೊಡೋದು. ಯಾರ ದೃಷ್ಟಿನೂ ನನಗೆ ನನ್ನ ಭೀಮಂಗೆ ಆಗದೆ ಇರಲಿಲ್ಲ ಗೈಸ್. ಸಾಕಾಯ್ತು ಅನುಭವಿಸ್ತಿದ್ದೆಲ್ಲ ಎಲ್ಲ ಊಟಿ ನಂಗೆ ಬಂಗಾರ ಬಂದಾಯ್ತು. ಇನ್ನು 1 ತಿಂಗಳು ರೈಸ್ ಶುರು ಮಾಡಿದ್ವಿ. ದೃಷ್ಟಿಗಳು ಬೇಡ, ನೆಮ್ಮದಿಯಾಗಿರ್ಲಿ. ನೆಮ್ಮದಿಯಾಗಿರ್ಬೇಕು. ಅಮ್ಮ ಒಂದು ನಿಮಿಷ ಇರಿ, ಅದು ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ ನಾನು. ನನಗೂ ಯಾರ ದೃಷ್ಟಿ ತೆಗ್ದೇ ಯಾರ್ದು ದೃಷ್ಟಿ ತಗ್ದಿಲ್ಲಂಗಿರ್ಲಪ್ಪ. ಎಲ್ಲ ಹೆಂಗೆ ಕಾಸ್ಟ್ ಆಗುತ್ತೆ ಅಂದ್ರೆ ಪಂಜಾಬಿಂದ ಬೆಂಗಳೂರು ತನಕ ಹೋಗ್ಬೇಕು ಅದು ದೃಷ್ಟಿ ಅಲ್ವಾ? ಎಲ್ಲ ಪೀಸ್ ಪೀಸ್ ದೃಷ್ಟಿ ಎಲ್ಲ ಪೀಸ್ ಪೀಸ್ ದೃಷ್ಟಿ ಎಲ್ಲ ಬ್ಲಾಸ್ಟ್. ಎಸ್ ಅಷ್ಟೇ ಅಷ್ಟೇ ಡ್ಯಾಡಿ, ನಿಮ್ಮಿಂದ ಎಲ್ಲ ದೃಷ್ಟಿ ಹೋಯ್ತು. ಕಂಗ್ರ್ಯಾಚುಲೇಷನ್. ವೆಲ್ಕಮ್ ಟು ಮೈ ಹೋಮ್, ಸ್ವೀಟ್ ಹೋಮ್. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಮನೆಗೆ ಬಂದ್ಬಿಟ್ಟೆ ನನ್ನ ಕಂದಮ್ಮ. ಇನ್ನೇನಿದ್ರು ಇಲ್ಲ, ಕೇರ್ ಮಾಡೋದು, ಲವ್ ಮಾಡೋದು ಅಷ್ಟೇ. ರೈಡ್ ಹೋಗೋದು, ಅಷ್ಟೇ ರೈಡ್ ಹೋಗೋದು. ಜಾಲಿ ರೈಡು, ಜಾಲಿ ರೈಡು ಬೇಕು. ನನ್ನ ಮಗಳ ಜೊತೆ ಜಾಲಿ ಜಾಲಿ ಆಗಿರ್ಬೇಕು. ಹೇಳಿದ್ರು ಜಾಲಿ ಜಾಲಿ ರೈಡೇ ಅಷ್ಟೇ. ಗಿಡ ಮಗಳು ನನ್ನ ಕಂದ ಮಗಳು ಎಲ್ಲ ಬ್ಲೆಸ್ಸಿಂಗ್ಸು ಒಬ್ಬರದಲ್ಲ. ನನ್ನ ಮಗಳು ಬಿದ್ಮೇಲೆ ಜಾಸ್ತಿ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಇಡೀ ಶಾಪ್ ಆಗ್ತಿದ್ರು ಮುಂಚೆ ಹಂಗೆ ಹಿಂಗೆ ಅಂತ. ಇವಾಗ ಅವಳು ಬಿದ್ಮೇಲೆ ಅವಳು ಹೇಳ್ತಾರಲ್ಲ, ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಅವಳು ಮನಸ್ಸನ್ನ ಎಲ್ಲರೂ ಗೆದ್ದು, ಓ ಇವಳು ಕರೆಕ್ಟಾಗಿ ಮಾತಾಡಿದಾಳೆ, ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತ ಇವಾಗ ಗೊತ್ತಾಗಿದೆ. ನೋವುಗಳೆಲ್ಲ ಮಾಯ ಆಗ್ಲಿ, ಇನ್ನೊಂದೇ ಏನು ಅವಳ ಮೇಲೆ ಅವನ ಮೇಲೆ ಲವ್ ಆಗ್ಲಿ. ಅಷ್ಟೇ ಅಷ್ಟೇ ಅಷ್ಟೇ. ಫುಲ್ ಜೋರ್ ಲವ್ ಇನ್ಮೇಲೆ. ಎಸ್ ಬಲ್ರಂಗಿ ನೀನು. ಏನ್ ಹೆಸರು ಇದ್ರದ್ದು? ಇವಳು ಬೇಕರಿ ಲಕ್ಷ್ಮಿ, ಇವಳು ಕೆಂಚು ಲಕ್ಷ್ಮಿ, ಕುಳ್ಳ ಲಕ್ಷ್ಮಿ ಅದೆಲ್ಲ ಹೋಗೋಳೆ. ಬೇಕರಿ ಲಕ್ಷ್ಮಿ ಏನ್ ಡೌಟ್ ಅಂದ್ರೆ ನೋಡಿ, ಇಲ್ಲಿ ತಿನ್ನಿಸ್ಕೊಳ್ಳೋ ಉಟ್ಟು ನೋಡಿದೀರಾ? ಮಲ್ಕೊಂಡು ತಿನ್ನಿಸ್ಕೊಳ್ಳೋದು ಇಟ್ಕೊಂಡು ಊಟ ತಿನ್ಸ್ಕೊಟ್ಟವಳೆ ನೀನು. ಅಯ್ಯೋ